Good morning, dear students. Today we are going to deal with population growth. An introduction, trends and population growth in India, part 3. ಪ್ರಿಯ ವಿದ್ಯಾರ್ಥಿಗಳೇ, ನಾವಿಂದು BA 5ನೇ ಸೆಮಿಸ್ಟರ್ನ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಜನಸಂಖ್ಯಾ ಬೆಳವಣಿಗೆಯ ಪಾಠದ ಸೆಷನ್ 43ರ ಟ್ರೆಂಡ್ಸ್ ಆ್ಯಂಡ್ ಪಾಪ್ಯುಲೇಷನ್ ಗ್ರೋತ್ ಇನ್ ಇಂಡಿಯಾ, ಅಂದರೆ ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆಯ ಪ್ರವೃತ್ತಿ ಭಾಗ 3 ನೋಡ್ತಾ ಇದ್ದೀವಿ. ದ ಲರ್ನಿಂಗ್ ಆಬ್ಜೆಕ್ಟಿವ್ ಆಫ್ ದಿಸ್ ಸೆಷನ್ ಈಸ್ ಟು ನೋ ಅಬೌಟ್ ದ ಟ್ರೆಂಡ್ಸ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಗ್ರೋತ್, ವೈ ಕಾನ್ಸೆಪ್ಟ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಈಸ್ ಇಂಪಾರ್ಟೆಂಟ್ ಫ್ರಮ್ ಇಂಡಿಯನ್ ಆಸ್ಪೆಕ್ಟ್. ಈ ಸೆಷನ್ನ ಉದ್ದೇಶಗಳೇನಪ್ಪ ಅಂದರೆ, ನಾವು ಭಾರತೀಯ ಜನಸಂಖ್ಯಾ ಬೆಳವಣಿಗೆ ಪ್ರವೃತ್ತಿಯ ಬಗ್ಗೆ ತಿಳಿದುಕೊಳ್ಳೋದು, ಅದರ ಜೊತೆಗೆ ಯಾಕೆ ಭಾರತೀಯ ಜನಸಂಖ್ಯಾ ಬೆಳವಣಿಗೆಯನ್ನು ತಿಳಿದುಕೊಳ್ಳೋದು ಪ್ರಾಮುಖ್ಯತೆಯನ್ನು ಹೊಂದುತ್ತೆ ಅನ್ನೋದನ್ನು ಕೂಡ ನೋಡೋಣ. ಸೊ ಈ ಒಂದು ಸೆಷನನ್ನು ಮುಗಿಸಿದ ನಂತರ ವಿದ್ಯಾರ್ಥಿಗಳು ಏನನ್ನು ತಿಳಿದುಕೊಳ್ಬೇಕಂದ್ರೆ, ದೇ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಟ್ರೆಂಡ್ಸ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಗ್ರೋತ್. ಭಾರತೀಯ ಜನಸಂಖ್ಯಾ ಬೆಳವಣಿಗೆಯ ಪ್ರವೃತ್ತಿಗಳು ಯಾವುವು ಅನ್ನೋದನ್ನು ಅರ್ಥೈಸ್ಕೊಳ್ಬೇಕು. ಅದರ ಜೊತೆಗೆ ಯಾಕೆ ಭಾರತದ ಜನಸಂಖ್ಯಾ ಬೆಳವಣಿಗೆ ಬಹುಮುಖ್ಯ ಅನ್ನೋದನ್ನು ಕೂಡ ನಾವು ಅರ್ಥೈಸ್ಕೊಳ್ತೇವೆ. ಸೊ ನಾವು ಒಂದನೇ ಹಂತದಲ್ಲಿ ಭಾರತ ಜನಸಂಖ್ಯಾ ಬೆಳವಣಿಗೆ ಪ್ರವೃತ್ತಿಯಲ್ಲಿ ಸ್ವತಂತ್ರ ಪೂರ್ವದ ಬೆಳವಣಿಗೆಗಳನ್ನು ನೋಡಿದ್ವಿ. ಎರಡನೇ ಹಂತದಲ್ಲಿ ಸ್ವತಂತ್ರ ನಂತರದ ಬೆಳವಣಿಗೆ ನೋಡಿದ್ದೀವಿ. ಈಗ ಸ್ವತಂತ್ರ ನಂತರದ ಬೆಳವಣಿಗೆಗಳಲ್ಲಿ 1901ರಿಂದ 2011ರವರೆಗೆ ಏನು ಭಾರತೀಯ ಜನಗಣತಿ ಆಯಿತೋ, ಸೆನ್ಸಸ್ ಆಯಿತೋ, ಆ ಸೆನ್ಸಸ್ಸನ್ನು ದತ್ತಾಂಶವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡುತ್ತಾ ಭಾರತೀಯ ಜನಸಂಖ್ಯಾ ಬೆಳವಣಿಗೆ ಪ್ರವೃತ್ತಿ ಯಾವ ರೀತಿಯ ಇದೆ ಅನ್ನೋದನ್ನು ನೋಡೋಣ. ದ ಟ್ರೆಂಡ್ಸ್ ಅಸೋಸಿಯೇಟೆಡ್ ವಿತ್ ಪಾಪ್ಯುಲೇಷನ್ ಗ್ರೋತ್ ಇನ್ ಇಂಡಿಯಾ ಫ್ರಮ್ ಇಯರ್ 1901 ಟು 2011. 110 ವರ್ಷದ ಒಂದು ಹಿನ್ನೆಲೆಯಿಂದ ಈ ಒಂದು ಸೆಷನ್ ಅತಿ ಮುಖ್ಯವಾಗುತ್ತೆ. ಯಾವ ಘಟ್ಟಗಳಲ್ಲಿ ಯಾವ ಜನಗಣತಿಯಲ್ಲಿ ಭಾರತೀಯ ಜನಸಂಖ್ಯೆ ಯಾವ ರೀತಿ ಇತ್ತು ಅನ್ನೋದನ್ನು ಈ ಒಂದು ಸೆಷನ್ನಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಈ ಒಂದು ದತ್ತಾಂಶವನ್ನು ನಾವು ಭಾರತೀಯ ಜನಸಂಖ್ಯಾ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಆಫೀಸಿಂದ ತೆಗೆದುಕೊಂಡಿದ್ದೇವೆ. ಸೊ ಮೊದಲನೇದಾಗಿ ಪೀರಿಯಡ್ ಆಫ್ ಸ್ಟ್ಯಾಗ್ನೆಂಟ್ ಪಾಪ್ಯುಲೇಷನ್, ನಿಶ್ಚಳ ಜನಸಂಖ್ಯಾ ಕಾಲಾವಧಿ 1901ರಿಂದ 1921ರವರೆಗೆ, ಅಂದರೆ 20 ವರ್ಷ, 1901 to 1921. Before 1921, India witnessed sporadic, irregular and slow growth of population. 1921ಕ್ಕಿಂತ ಮುಂಚೆ ಭಾರತೀಯ ಜನಸಂಖ್ಯೆಯಲ್ಲಿ ತೀರ ಏರುಪೇರು, ಅತಿ ಕಡಿಮೆ ಬೆಳವಣಿಗೆಯನ್ನು ನಾವು ನೋಡಿದ್ದೇವೆ. ಊಹಿಸಲು ಅಸಾಧ್ಯವಾದಂತಹ ಬೆಳವಣಿಗೆ. ದ ಪಾಪ್ಯುಲೇಷನ್ ವಾಸ್ ಮೋರ್ ಆರ್ ಲೆಸ್ ಸ್ಟ್ಯಾಗ್ನೆಂಟ್. ಇಲ್ಲಿ ಕೂಡ ನಾವು ಏನು ಅರ್ಥೈಸ್ಕೊಳ್ಬೇಕಂದ್ರೆ, ಜನಸಂಖ್ಯೆ ಅತಿ ಹೆಚ್ಚು ಬೆಳೀತಾ ಇದ್ದಿಲ್ಲ, ಅತಿ ಕಡಿಮೆನೂ ಆಗಿದ್ದಿಲ್ಲ. ಯಾಕಂದರೆ ದ ಹೈ ಬರ್ತ್ ರೇಟ್ ವಾಸ್ ಕೌಂಟರ್ ಬ್ಯಾಲೆನ್ಸ್ಡ್ ಬೈ ಹೈ ಡೆತ್ ರೇಟ್. ಜನನ ಪ್ರಮಾಣವು ಅತಿ ಹೆಚ್ಚಾಗಿದ್ದರೂ ಕೂಡ ಅದೇ ಪ್ರಮಾಣದಲ್ಲಿ ಮರಣ ಪ್ರಮಾಣ ಕೂಡ ಆಗ್ತಾ ಇತ್ತು. ಅದಕ್ಕೆ ಕಾರಣ, ಮರಣ ಪ್ರಮಾಣ ಹೆಚ್ಚಾಗುವುದಕ್ಕೆ ಕಾರಣ ಏನಂದರೆ, ಹಲವಾರು ರೋಗಗಳು, ಹಲವಾರು ಇನ್ಫ್ಲೂಯೆನ್ಸಗಳು, ಪ್ಲೇಗು, ಸ್ಮಾಲ್ ಪಾಕ್ಸು, ಹೌದಾ, ತೀವ್ರ ಬರಗಾಲ, ಇವೆಲ್ಲವೂ ಏನಾಯ್ತಂದರೆ ಭಾರತದಲ್ಲಿ ಬೆಳೀತಿರುವಂಥ ಹೆಚ್ಚು ಜನಸಂಖ್ಯೆಗೆ ಕೌಂಟರ್ ಆಗಿ ಆ್ಯಕ್ಟ್ ಮಾಡ್ತಾಯಿತ್ತು. ಅದೇ ರೀತಿ ಹೆಚ್ಚು ಜನ ಈ ಒಂದು ರೋಗಗಳಿಗೆ ತುತ್ತಾಗಿ ಮರಣ ಹೊಂದಿದ್ದರಿಂದ 1921ಕ್ಕಿಂತ ಮುಂಚೆ ಇರುವಂಥ ಜನಸಂಖ್ಯೆ ಹೆಚ್ಚು ಕಮ್ಮಿ ಸ್ಥಿರವಾಗಿ ಇತ್ತು. ಅದಕ್ಕೆ ಈ ಒಂದು ಪೀರಿಯಡನ್ನು ನಾವು ನಿಶ್ಚಲ ಜನಸಂಖ್ಯಾ ಕಾಲಾವಧಿ ಅಂಥೇಳಿ ಕರೆದರೆ ತಪ್ಪಾಗಲಾರದು. ಸೆಕೆಂಡ್ ಪೀರಿಯಡ್ ಆಫ್ ಸ್ಟಡಿ ಗ್ರೋತ್.
1921ರಿಂದ 1951 30 ವರ್ಷಗಳ ಕಾಲ ಈ ಒಂದು ಕಾಲಾವಧಿಯನ್ನು ನಾವು ಸ್ಥಿರ ಜನಸಂಖ್ಯಾ ಕಾಲಾವಧಿ ಅಂಥೇಳಿ ಕರಿತೀವಿ. ಆಫ್ಟರ್ 1921, ಪಾಪ್ಯುಲೇಷನ್ ಸ್ಟಾರ್ಟೆಡ್ ಗ್ರೋಯಿಂಗ್ ಅಟ್ ಅ ರೇಟ್ ಆಫ್ ಮೋರ್ ದೆನ್ 1% ಪರ್ ಇಯರ್. 1921ರಿಂದ ಜನಸಂಖ್ಯೆ ಪ್ರತಿ ವರ್ಷಕ್ಕೆ 1% ಏರಿಕೆ ಆಗ್ತಾ ಬಂತು. ದ ಕಾಸ್ ಆಫ್ ದಿಸ್ ಇನ್ಕ್ರೀಸ್ಡ್ ಗ್ರೋತ್ ರೇಟ್ ವಾಸ್ ನಾಟ್ ರೈಸ್ ಇನ್ ಫರ್ಟಿಲಿಟಿ but a decline in mortality that set in due to better health facilities, sanitation, education and overall development. ಈ ಬೆಳವಣಿಗೆಗೆ ಮುಖ್ಯ ಕಾರಣ ಜನನ ಪ್ರಮಾಣ ಅಲ್ಲ, ಆದರೆ ಮರಣ ಪ್ರಮಾಣದಲ್ಲಿನ ತಗ್ಗುವಿಕೆ. ಈ ಮರಣ ಪ್ರಮಾಣ ತಗ್ಗುವಿಕೆಗೆ ಕಾರಣವಾದಂತಹ ಅಂಶಗಳು ಯಾವ್ಯಾವಂದರೆ ಆಧುನಿಕ ಅಥವಾ ಉತ್ತಮ ಆರೋಗ್ಯ ಪರಿಸ್ಥಿತಿಗಳು, ಸ್ವಚ್ಛತೆ, ಶಿಕ್ಷಣ ಮತ್ತು ಒಟ್ಟಾರೆಯಾಗಿ ಅಭಿವೃದ್ಧಿ. ದೀಸ್ ಡೆವಲಪ್ಮೆಂಟ್ಸ್ ಹೆಲ್ಪ್ಡ್ ಕಂಟ್ರೋಲಿಂಗ್ ಎಪಿಡೆಮಿಕ್ಸ್ ಲೈಕ್ ಪ್ಲೇಗ್, ಕೊಲೆರಾ ಆ್ಯಂಡ್ ಮಲೇರಿಯಾ. ಈ ಒಂದು ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲಿನ ಬೆಳವಣಿಗೆ ಮಹಾಮಾರಿ ರೋಗಗಳಂಥ ಪ್ಲೇಗು, ಕೊಲೆರಾ ಮತ್ತು ಮಲೇರಿಯಾಗಳನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾದವು. ಹೀಗಾಗಿ ಭಾರತೀಯ ಜನಸಂಖ್ಯೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ಏನಂದರೆ ಸ್ಥಿರವಾಗಿದ್ದರೂ ಕೂಡ ಸ್ಥಿರವಾಗಿ ಪ್ರತಿ ವರ್ಷ 1% ಅಂತ ಏರಿಕೆ ಕಾಣ್ತಾ ಬಂತು. ಮುಂದುವರೆದು ಪೀರಿಯಡ್ ಆಫ್ ರ್ಯಾಪಿಡ್ ಹೈ ಗ್ರೋತ್ ರೇಟ್. ಇದನ್ನು ನಾವು ತ್ವರಿತ ಹೆಚ್ಚಿನ ಬೆಳವಣಿಗೆಯ ಕಾಲಾವಧಿ ಅಂತೇಳಿ ಕರೀಬೋದು. 1951ರಿಂದ 1981ರವರೆಗೆ, ಇದು ಕೂಡ ಸುಮಾರು 30 ವರ್ಷ. ಆಫ್ಟರ್ 1951 there was a steep fall in the mortality rate but the fertility rate remained high. 1951ರಿಂದ ಈಚೆ ನಾವು ಮರಣ ಪ್ರಮಾಣದಲ್ಲಿ ಇಳಿಕೆಯನ್ನು ಕಂಡ್ವಿ, ಆದರೆ ಜನನ ಪ್ರಮಾಣ ಹಾಗೇ ಏರಿಕೆಯಲ್ಲಿಯೇ ಇತ್ತು. therefore this period experienced very high rate of population. ಈ ಒಂದು ಕಾಲಾವಧಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯಾ ಸ್ಫೋಟವನ್ನು ಭಾರತ ವಿಟ್ನೆಸ್ ಮಾಡಿದೆ, ಭಾರತ ಸಾಕ್ಷಿಯಾಗಿದೆ. ಗ್ರೋತ್ ರೇಟ್ ಆಫ್ ಓವರ್ 2%, ಅಂದರೆ ಪ್ರತಿ ವರ್ಷಕ್ಕೆ 2% ಬೆಳವಣಿಗೆ ಆಯಿತು. ಆ್ಯಂಡ್ ಇಸ್ ಆಫನ್ ರೆಫರ್ ಟು ಆ್ಯಸ್ ಪೀರಿಯಡ್ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಈ ಒಂದು ಕಾಲಘಟ್ಟ ಅಥವಾ ಕಾಲಾವಧಿಯನ್ನು ನಾವು ಜನಸಂಖ್ಯಾ ಸ್ಫೋಟ ಕಾಲ ಎಂದರೆ ತಪ್ಪಾಗಲಾರದು. ಪೀರಿಯಡ್ ಆಫ್ ಹೈ ಗ್ರೋತ್ ವಿತ್ ಡೆಫಿನೆಟ್ ಸೈನ್ಸ್ ಆಫ್ ಸ್ಲೋಯಿಂಗ್ ಡೌನ್ 1981 to 2011. ಇದನ್ನು ನಾವು ಪೀರಿಯಡ್ ಆಫ್ ಹೈ ಗ್ರೋತ್, ತ್ವರಿತ ಬೆಳವಣಿಗೆಯ ಜೊತೆಗೆ ಕಾಲಕ್ರಮೇಣ ಕಡಿಮೆಯಾಗುವ ಮುನ್ಸೂಚನೆಯನ್ನು ನೀಡುವ ಕಾಲಾವಧಿ ಅಂದರೆ ತಪ್ಪಾಗಲಾರದು. ವಿ ಆರ್ ವಿಟ್ನೆಸ್ಸಿಂಗ್ ದಿಸ್ ನಾವು, ವಿ ಆರ್ ಪ್ರೆಸೆಂಟ್ ಇನ್ ದಿಸ್ ಫೋರ್ ಸ್ಟೇಜ್. ಹೌದಾ? ದ ಲಾಸ್ಟ್ ಫೇಸ್ ಆಫ್ 20th century, ದಟ್ ಈಸ್ ದ ಪೀರಿಯಡ್ ಬಿಟ್ವೀನ್ 1981 to 2011 ಈಸ್ ನೋನ್ ಆಸ್ ಪೀರಿಯಡ್ ಆಫ್ ಹೈ ಗ್ರೋತ್. ಅತಿ ಹೆಚ್ಚು ಬೆಳವಣಿಗೆ ಆಗಿದ್ದರೂ ಕೂಡ ಮುಂದೆ ಅದು ಆ ಬೆಳವಣಿಗೆ ಕಡಿಮೆಯಾಗುವ ಎಲ್ಲ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಆಲ್ದೋ ದ ಗ್ರೋತ್ ರೇಟ್ ವಾಸ್ ಸ್ಟಿಲ್ ವೆರಿ ಹೈ, ಇಟ್ ಹ್ಯಾಸ್ ಸ್ಟಾರ್ಟೆಡ್ ಡಿಕ್ಲೈನಿಂಗ್ ಇನ್ 1981. 1981ರಿಂದ ಈಚೆ ಈ ಬೆಳವಣಿಗೆ, ಜನಸಂಖ್ಯೆ ಬೆಳವಣಿಗೆ ಕಡಿಮೆ ಆಗ್ತಾ ಇದೆ. These are the 4 stages of trends and population growth in India from 1901 to 2011.